ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತ 5ನೇ ಬಾರಿ ಗೆಲುವು ಸಾಧಿಸುವ ಮೂಲಕ ದಾಖಲೆ ನಿರ್ಮಿಸಿದ್ದಾರೆ. ಧಾರವಾಡ ಲೋಕಸಭಾ ಕ್ಷೇತ್ರದ ಒಂದು ಇತಿಹಾಸ ನೋಡಿದಾಗ ಇಲ್ಲಿ 4 ಬಾರಿ ಮಾತ್ರ ಒಬ್ಬ ಅಭ್ಯರ್ಥಿ 4 ಬಾರಿ ಮಾತ್ರ ಗೆದ್ದಂತಹ ಉದಾಹರಣೆಗಳಿದ್ದು, 5ನೇ ಬಾರಿ ಸೋತಂತಹ ಉದಾಹರಣೆಗಳೇ ಹೆಚ್ಚಾಗಿದ್ವು. ಈ ಹಿಂದೆ ಸರೋಜಿನಿ ಮಹಿಷಿ ಅವರು ಸಹ 4 ಬಾರಿ ಗೆದ್ದಿದ್ರು, 5ನೇ ಬಾರಿ ಸೋತಿದ್ರು. ನಂತರ ಡಿ.ಕೆ. ನಾಯ್ಕರ್ ಅವರು ಸಹ ಸತತ 4 ಬಾರಿ ಗೆದ್ದಿದ್ರು, ಮುಂದೆ 5ನೇ ಚುನಾವಣೆಯಲ್ಲಿ ಸೋಲನ್ನಪ್ಪಿದ್ರು. ಹಾಗಾಗಿ ಪ್ರಹ್ಲಾದ್ ಜೋಶಿ ಅವರ ಒಂದು ಫಲಿತಾಂಶದ ಬಗ್ಗೆ ಎಲ್ಲರ ಒಂದು ಚಿತ್ತ ಹರಿದಿತ್ತಂತೆ, ನೆಟ್ಟಿತ್ತಂತ ಹೇಳ್ಬೋದು. ಯಾಕಂದ್ರೆ ಇವರು ಸಹ ಸತತ 4 ಬಾರಿ ಗೆದ್ದಿದ್ರು ಮತ್ತು ಕೇಂದ್ರದಲ್ಲಿ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ರು. ಹೀಗಾಗಿ 5ನೇ ಬಾರಿಗೆ ಗೆಲ್ತಾರ ಅಥವಾ ಸೋಲಿನ ಈಗೇನು ಈ ಹಿಂದಿನ ನಾಯಕರ ರೀತಿಯಲ್ಲಿ ಸೋಲು ಅನುಭವಿಸ್ತಾರ ಅನ್ನೋ ಒಂದು ಲೆಕ್ಕಾಚಾರ ಜನರದಾಗಿತ್ತು. ಆ ಒಂದು ಲೆಕ್ಕಾಚಾರದಲ್ಲಿ ಪ್ರಹ್ಲಾದ್ ಜೋಶಿ ಅವರು ತೇರ್ಗಡೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. 96,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಆದರೆ ಏನು 96,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಸಹ ಪ್ರಹ್ಲಾದ್ ಜೋಶಿ ಅವರಿಗಾಗಲಿ ಮತ್ತು ಇಡೀ ಬಿಜೆಪಿಗೆ ಒಂದಷ್ಟು ಸಮಾಧಾನ ತಂದಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ನಿರೀಕ್ಷೆ ಏನಂದ್ರೆ ಕನಿಷ್ಠ ಒಂದು 2 ರಿಂದ 2.5 ಲಕ್ಷ ಅಂತರದಿಂದ ಗೆಲ್ತೀನಿ ಅನ್ನೋ ಒಂದು ಲೆಕ್ಕಾಚಾರವಿತ್ತು. ಆದರೂ ಸಹ 1 ಲಕ್ಷ ಸಮೀಪದಲ್ಲಿ ಅವರು ಮತಗಳನ್ನು ಗಳಿಸುವ ಮೂಲಕ ಗೆಲುವನ್ನು ಸಾಧಿಸಿದ್ದಾರೆ. ಈ ಗೆಲುವಿಗೆ ಮುಖ್ಯ ಅಂದ್ರೆ ಒಂದು ಮೋದಿ ಅಲೆ ಒಂದು ಕಾರಣ, ಆದ್ರೆ ಇನ್ನೂ ಒಂದೇನಂದ್ರೆ ಈಗೇನು ಪ್ರಹ್ಲಾದ್ ಜೋಶಿ ಅವರು ಸತತ 4 ಬಾರಿ ಗೆಲ್ಲೋದ್ರ ಜೊತೆಗೆ ಏನಂದ್ರೆ ಈ ಅವಧಿಯಲ್ಲಿ ಏನಂದ್ರೆ ಕೇಂದ್ರ ಸಚಿವರಾಗಿಯೂ ಸಹ ಕಾರ್ಯನಿರ್ವಹಿಸಿದ್ರು. ಗಣಿ, ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳು ಅಂದ್ರೆ ಮೋದಿ, ಅಮಿತ್ ಶಾ ನಂತರ ಒಂದು ದೊಡ್ಡ ಖಾತೆಗಳನ್ನು ಹೊಂದಿದಂತಹ ಒಂದು ಶ್ರೇಯಸ್ಸು ಪ್ರಹ್ಲಾದ್ ಜೋಶಿ ಅವರದಾಗಿತ್ತು. ಹಾಗಾಗಿ ಕೇಂದ್ರದಲ್ಲಿ ಒಂದು ಪ್ರಭಾವಿ ಸಚಿವರಾಗಿ ಕೆಲಸ ಮಾಡೋದ್ರ ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಸಾಕಷ್ಟು ಒಂದಷ್ಟು IIT ಇರಬಹುದು ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು. ಇದೆಲ್ಲವನ್ನು ಒಂದು ಅಡಿಪಾಯ ಮಾಡಿಕೊಂಡು ಅವರು ಗೆಲುವಿಗಾಗಿ ಶ್ರಮಿಸಿದ್ರು. ಕೊನೆಗೂ ಸಹ ಅವರು ಗೆದ್ದಿದ್ದಾರೆ. ಆದರೆ ಒಂದು ಮತಗಳ ಅಂತರ ಕಡಿಮೆ ಆಗಿರೋದಕ್ಕೆ ಸಾಕಷ್ಟು ಚರ್ಚೆಗಳು ಸಹ ಆರಂಭಗೊಂಡಿದ್ದಾವೆ. ಯಾಕಂದ್ರೆ ಈಗೇನು ಚುನಾವಣಾ ಹೊಸ್ತಿಲಲ್ಲಿ ಅಂದ್ರೆ ನಾಮಪತ್ರ ಸಲ್ಲಿಸಿದಂತ ಸಂದರ್ಭದಲ್ಲಿ ಒಂದು ಸಾಕಷ್ಟು ಒಂದು ಸಮಸ್ಯೆಗಳನ್ನ ಎದುರಿಸಿದ್ರು ಅಂತ ಹೇಳ್ಬೋದು ಪ್ರಹ್ಲಾದ್ ಜೋಶಿ ಅವರು. ಮುಖ್ಯವಾಗಿ ಏನಂದ್ರೆ ದಿಂಗಾಲೇಶ್ವರ ಶ್ರೀಗಳು ಪಕ್ಷೇತರರಾಗಿ ಅಖಾಡಕ್ಕಿಳಿದಿದ್ರು. ಹೀಗಾಗಿ ಅವರು ಮುಖ್ಯ ಧ್ಯೇಯ ಅಂದ್ರೆ ದಿಂಗಾಲೇಶ್ವರ ಶ್ರೀಗಳದು ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸೋದೇ ನನ್ನ ಮುಖ್ಯ ಧ್ಯೇಯ ಅನ್ನೋ ಒಂದು ಮಾತನ್ನ ದಿಂಗಾಲೇಶ್ವರ ಶ್ರೀಗಳು ಹೇಳಿದ್ರು. ಹಾಗಾಗಿ ಅವರು ಎಲ್ಲೋ ಒಂದು ಕಡೆ ಅವರು ಒಂದು ಡ್ಯಾಮೇಜ್ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಅವರ ಒಂದು ಮಾತಿತ್ತು. ಇದ್ರ ನಡುವೆನೇ ಏನಂದ್ರೆ ಅವರು ಕೊನೆ ಕ್ಷಣದಲ್ಲಿ ಮನವೊಲಿಕೆ ನಂತರ ಅವರು ನಾಮಪತ್ರ ವಾಪಸ್ ತೆಗೆದುಕೊಂಡ್ರು ಸಹ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಒಂದಷ್ಟು ಚಟುವಟಿಕೆಗಳನ್ನ ಅಂದ್ರೆ ಅವ್ರನ್ನ ಸೋಲಿಸೋದೇ ತಮ್ಮ ಪಣ ಅನ್ನೋ ಮೂಲಕ ಅಲ್ಲಲ್ಲಿ ಸಭೆಗಳನ್ನ ಮಾಡೋ ಮೂಲಕ ಪ್ರಹ್ಲಾದ್ ಜೋಶಿ ಅವರನ್ನು ಸೋಲಿಸಿರಿ ಅಂತ ಒಂದು ಕರೆಯನ್ನು ಕೊಡುವಂತ ಕಾರ್ಯಗಳನ್ನ ದಿಂಗಾಲೇಶ್ವರ ಶ್ರೀಗಳು ಮಾಡಿದ್ರು. ಇನ್ನು ಮತ್ತೊಂದು ಕಡೆ ಏನಂದ್ರೆ ಪ್ರತಿ ಬಾರಿ ಕಾಂಗ್ರೆಸ್ನಿಂದ ಲಿಂಗಾಯತ ಅಭ್ಯರ್ಥಿಗೆ ಒಂದು ಟಿಕೆಟ್ ಕೊಡುವಂತ ನಡೆದಿತ್ತು. ಆದ್ರೆ ಈ ಬಾರಿ ಏನಂದ್ರೆ ಹಿಂದುಳಿದ ವರ್ಗದ ಕುರುಬ ಸಮುದಾಯಕ್ಕೆ ಈ ಒಂದು ಅಭ್ಯರ್ಥಿಯನ್ನಾಗಿ ಮಾಡಿದ್ರು. ವಿನೋದ್ ಅಸೂಟಿ ಒಂದು ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ರು. ಅವ್ರು ಏನಂದ್ರೆ ಕಳೆದ ಬಾರಿ ಪ್ರಹ್ಲಾದ್ ಜೋಶಿ ವಿನಯ್ ಕುಲಕರ್ಣಿ ವಿರುದ್ಧ 2 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಬಾರಿ ಏನಂದ್ರೆ ವಿನೋದ್ ಅಸೂಟಿ ವಿರುದ್ಧ 96,000ಕ್ಕೂ ಅಧಿಕ ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಹಿಂದುಳಿದ ವರ್ಗ, ಅಹಿಂದ ವರ್ಗ ಏನಂದ್ರೆ ಒಂದಷ್ಟು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದಂತಾನೆ ಹೇಳ್ಬೋದು. ಅದರ ಹೊರತಾಗಿಯೂ ಏನಂದ್ರೆ ಈ ಧಾರವಾಡ ಲೋಕಸಭೆ ಅಂದ ಕೂಡಲೇ ಇಲ್ಲಿ ಬಿಜೆಪಿ ಸಾಂಪ್ರದಾಯಿಕ ಮತಗಳು ಮತ್ತು ಬಿಜೆಪಿ ಭದ್ರಕೋಟೆ. ಹಾಗಾಗಿ ಆ ಒಂದು ಸಾಂಪ್ರದಾಯಿಕ ಮತಗಳು ಜೋಶಿ ಅವರ ಶ್ರೀರಕ್ಷೆಯಾಗಿ ಅವ್ರನ್ನ ಗೆಲುವಿನ ದಡ ಮುಟ್ಟಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಇನ್ನೂ ಒಂದು ಮುಖ್ಯವಾದ ಅಂಶ ಅಂದ್ರೆ ಇಲ್ಲಿ ಜೋಶಿ ಗೆಲುವಿಗೆ ಮುಖ್ಯವಾದ ಅಂಶ ಅಂದ್ರೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ನೇಹಾ ಹತ್ಯೆ ಪ್ರಕರಣ, ನೇಹಾ ಹಿರೇಮಠ ಹತ್ಯೆ ಆಯಿತು. ಅದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಒಂದು ಅನ್ಯ ಕೋಮಿನ ಯುವಕ ಇಲ್ಲಿ ಒಂದು ಹಿಂದೂ ಯುವತಿನ ಒಂದು ಬರ್ಬರವಾಗಿ ಕಾಲೇಜಿನಲ್ಲಿ ಹತ್ಯೆಗೈದದ್ದು ಒಂದಷ್ಟು ಹಿಂದೂ ಸಮುದಾಯದಲ್ಲಿ ಆಕ್ರೋಶಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಅದು ಚುನಾವಣಾ ಹೊಸ್ತಿಲಲ್ಲೇ ನಡೆದಿದ್ದರಿಂದಾಗಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಶ್ರೀರಕ್ಷೆಯಾಗಿನೇ ಮಾರ್ಪಟ್ಟಿದ್ದಂತ ಹೇಳ್ಬೋದು. ಹಾಗಾಗಿ ಇದೆಲ್ಲದರ ಅಂದ್ರೆ ಒಂದ್ ಕಡೆ ನೇಹಾ ಕೊಲೆ ಪ್ರಕರಣ ಇರ್ಬೋದು ಮತ್ತು ಹಿಂದುತ್ವದ ಮತ ಬ್ಯಾಂಕ್ ಇರ್ಬೋದು ಮತ್ತು ಬಿಜೆಪಿ ಭದ್ರಕೋಟೆ, ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಏನಂದ್ರೆ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಗೆಲುವು ಸಾಧಿಸಿದ್ದಾರೆ. ಮತ್ತು ಈಗೇನು ಕೇಂದ್ರದಲ್ಲಿ ಒಂದ್ ವೇಳೆ NDA ಅಧಿಕಾರಕ್ಕೆ ಬಂದ್ರೆ ಮತ್ತೊಮ್ಮೆ ಸಚಿವನಾಗುವಂತ ಕನಸನ್ನು ಸಹ ಕಾಣ್ತಾ ಇದ್ದಾರೆ. ಒಂದಷ್ಟು ಅವ್ರಿಗೂ ಸಹ ಬೇಸರ ಇದೆ. ನಾನು ಇಷ್ಟು ಕಡಿಮೆ ಮತಗಳ ಅಂತರದಿಂದ ಗೆಲ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಕನಿಷ್ಠ 2 ಲಕ್ಷ ಆದರೂ ಮತಗಳ ಅಂತರದಿಂದ ಗೆಲ್ತೀನಿ ಅನ್ನೋ ಒಂದು ಭಾವನೆ ಇತ್ತು. ಯಾಕಂದ್ರೆ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳು
ನನಗೆ ಶ್ರೀರಕ್ಷೆಯಾಗಿ ಉಳಿಯುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿರ್ಬೋದು ಅಥವಾ ಏನು ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ನನ್ನ ಸೋಲಿಗೆ ಸಾಕಷ್ಟು ಜನ ಶ್ರಮಿಸಿದ್ರು. ಹಾಗಾಗಿ ಒಂದಷ್ಟು ಹಿನ್ನಡೆ ಆದರೂ ಸಹ ಗೆಲುವಿನ ದಡ ಸೇರಿದ್ದೀನಿ ಮತ್ತು ಸತತ 5ನೇ ಬಾರಿಗೆ ಗೆಲುವು ದಾಖಲಿಸುವ ಮೂಲಕ ಏನಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ದಾಖಲೆ ನಿರ್ಮಿಸಿದ್ದೀನಿ ಅನ್ನೋ ಒಂದು ಖುಷಿ ಪ್ರಹ್ಲಾದ್ ಜೋಶಿದಾಗಿದೆ. ಏನೇ ಆಗಲಿ ಜೋಶಿ ಅವರು ಏನಂದ್ರೆ ಈ ಹಿಂದೇನು 4 ಬಾರಿಗೆ ಮಾತ್ರ ಸೀಮಿತವಾದಂತಹ ಅಂದ್ರೆ ಒಬ್ಬ ವ್ಯಕ್ತಿ 4 ಬಾರಿಗೆ ಮಾತ್ರ ಗೆದ್ದಿದ್ದಂತಹ ಉದಾಹರಣೆ ಇದ್ದಂತ ಸಂದರ್ಭದಲ್ಲಿ 5ನೇ ಬಾರಿ ಗೆಲುವು ಸಾಧಿಸುವ ಮೂಲಕ ಒಂದು ದಾಖಲೆ ನಿರ್ಮಿಸಿದ್ದಾರೆ. ಮುಂದೆನೂ ಸಹ ಕೇಂದ್ರದಲ್ಲಿ ಸಚಿವನಾಗೋ ಉತ್ಸಾಹದಲ್ಲಿದ್ದಾರೆ. ಅವರಿಗೆ ಒಳ್ಳೇದಾಗಲಂತ ನಾವು ಸಹ ವಿಶ್ ಮಾಡೋಣ. ಸೋಲ್ತಾರ ಗೆಲ್ತಾರ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದ ಧಾರವಾಡ ಜನತೆಗೆ ಕೊನೆಗೂ ಸಹ ಉತ್ತರ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಅವರು 5ನೇ ಬಾರಿ ಗೆಲುವು ಸಾಧಿಸುವ ಮೂಲಕ ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಒಳ್ಳೆಯ ಕೆಲಸ ಅಭಿವೃದ್ಧಿ ಕೆಲಸಗಳನ್ನ ಮಾಡೋ ನಿರೀಕ್ಷೆಯನ್ನ ಜನ ಸಹ ಇಟ್ಕೊಂಡಿದ್ದಾರೆ. ನಾವು ಸಹ ಅವರಿಗೆ ಒಳ್ಳೇದಾಗಲಿ ಅಂತೇಳಿ ಶುಭ ಕೋರೋಣ. ಕ್ಯಾಮರಾಮನ್ ರವಿ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಧಾರವಾಡ.